ಇವತ್ತೆರಡು ಪಾರ್ಸೆಲ್ ಬರೋದಿತ್ತು, ನೋಡಿದ್ರೆ ಒಂದೇ ಬಂದ್ಬಿಡದ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಿನ್ನೆ ಅಷ್ಟೇ ನಮ್ಮ ಅಮ್ಮಂಗೆ ಹೇಳಿದ್ದೆ ರೈಸ್ ಐಟಮ್ ಮಾಡಿದ್ರೆ ನಾನು ತಿನ್ನಲ್ಲ ಅಂತ. ಅದಕ್ಕೋಸ್ಕರ ಪೂರಿ ಮಾಡಿದ್ರು. ನಿನ್ನೆ ಬೇರೆ ಬಿಗ್ ಬಾಸ್ ಎಪಿಸೋಡ್ ನೋಡಿರಲಿಲ್ಲ, ಅದಕ್ಕೆ ತಿಂಡಿ ತಿನ್ಕೊತ ಟಿ ವಿ ನೋಡ್ತಾ ಇದ್ದೆ. ಇವಾಗ ಬೇರೆ ಕಾಲೇಜ್ ಇಲ್ಲದೆ ಬೋರ್ ಹೊಡಿತಿದೆ. ಅದು ಬಿಡಿ, ತಿಂಡಿ ಏನೋ ಚೆನ್ನಾಗಿತ್ತು. ತಿನ್ಕೊಂಡು ಪಾರ್ಸೆಲ್ ಬಂದಿದೆ ಅಂತ ಕಾಲ್ ಬಂತು. ಇವತ್ತೆರಡು ಪಾರ್ಸೆಲ್ ಬರೋದಿತ್ತು, ನೋಡಿದ್ರೆ ಒಂದೇ ಬಂದ್ಬಿಡದ. ಪಾರ್ಸೆಲ್ ಇಸ್ಕೊಂಬಂದೆ. ಆಮೇಲೆ ಇನ್ನೊಂದು ಪಾರ್ಸೆಲ್ ಕೂಡ ಬಂದ್ಬಿಡ್ತು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಊಟ ಮಾಡಿ ಮಲ್ಕೊಂಡು ಸಂಜೆ ಕಾಫಿ ಮಾಡೋಕ್ಕೆ ಹಾಲಿಟ್ಟೆ. ಕಾಫಿ ಏನೋ ರೆಡಿ ಆಯಿತು, ಆದರೆ ಶುಗರ್ ಹಾಕೋದೇ ಮರ್ತೋಗಿದ್ದೆ. ಆಮೇಲೆ ಹಾಕ್ಕೊಂಡು ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗಲಿ. ಎಲ್ಲ ನೆಗೆಟಿವ್ ಮೆಮೊರೀಸ್ನ ಅಲ್ಲೇ ಬಿಟ್ಟು ಪಾಸಿಟಿವ್ ಕಡೆ ಹೋಗೋಣ. ಆಮೇಲೆ ಬಟ್ಟೆ ಮರ್ಚೋದಿತ್ತು ಅಂತ ಬಟ್ಟೆ ಮರ್ಚ್ಕೊಂಡು ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಪಾನಿಪುರಿ ತಿಂದೆ. ಫೈನಲಿ 9:30 ಆಗೇ ಹೋಯಿತು. ಬಿಗ್ ಬಾಸ್ ಕೂಡ ಇವತ್ತು ತುಂಬ ಇಂಟ್ರೆಸ್ಟ್ ಆಗಿತ್ತು. ರಕ್ಷಿತಾ ಉತ್ತಮ ಸಿಕ್ಕಿದ್ದು ನೋಡಿ ಇನ್ನೂ ಖುಷಿ ಆಯಿತು. ನನಗಂತೂ ರಕ್ಷಿತಾ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ. ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ಆಮೇಲೆ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡೋದನ್ನು ಮರಿಬೇಡಿ. 1 ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.